ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಭಗವಂತ ಖೂಬಾ ಸೋಲಿನ ಭೀತಿಯಿಂದ ವೈಯಕ್ತಿಕವಾಗಿ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಬೀದರ್ ಜಿಲ್ಲೆಯ ಜನ ಭಗವಂತ ಖೂಬಾ ಅವರನ್ನು ತಿರಸ್ಕಾರ ಮಾಡಲು ನಿರ್ಧಾರ ಮಾಡಿದ್ದಾರೆ. ಇದು ಅವರ ಕೊನೆ ಚುನಾವಣೆಯಾಗಲಿದೆ. ಮುಂಬರುವ ಝಡ್ಪಿ ಚುನಾವಣೆಯಲ್ಲಿಯೂ ಸಹ ಅವರ ಪಕ್ಷದವರೇ ಅವರಿಗೆ ಟಿಕೆಟ್ ನೀಡಲ್ಲ. ಈ ಬಾರಿ ಜನ ಬಾಯ್ ಬಾಯ್ ಖೂಬಾ ಎಂದು ಸಂಕಲ್ಪ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿಯ ಸಚಿವ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು. ಬೀದರ್ನ ಗಣೇಶ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಬೃಹತ್ ಪ್ರಚಾರ ವೇದಿಕೆ ಉದ್ದೇಶಿಸಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆ ಮುಂದುವರಿಯಬೇಕಾದರೆ ಮತಬಾಂಧವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಕೈ ಹಿಡಿಯಬೇಕು. ಭಗವಂತ ಖೂಬಾ ಅವರಿಗೆ 2 ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಮಾಡಿದ್ದೀರಿ, ಆದ್ರೆ ಏನ್ ಘನಂದಾರಿ ಕೆಲಸ ಅವ್ರು ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ರು. ಯಾವುದಕ್ಕಾದ್ರೂ ಅನುದಾನ ಕೊಟ್ಟಿದ್ದಾರಾ? 1 ಗ್ರಾಮಕ್ಕಾದ್ರೂ ಇದುವರೆಗೂ ಭೇಟಿ ನೀಡಿದ್ದಾರಾ? ಯಾರ ಸುಖ ದುಃಖದಲ್ಲಿ ಆದ್ರೂ ಭಾಗಿಯಾಗಿದ್ದಾರಾ? ಕೊರೋನಾ ಸಮಯದಲ್ಲಿ ಜನ ತತ್ತರಿಸಿ ಹೋಗಿದ್ರು. ಜನ ಆಕ್ಸಿಜನ್ ಇಲ್ಲದೆ, ವ್ಯಾಕ್ಸಿನ್ ಇಂಜೆಕ್ಷನ್ ಇಲ್ಲದೆ ಸಾಯ್ತಾ ಇದ್ರು. ಆದ್ರೆ ಸಂಸದರಾದ ಭಗವಂತ ಖೂಬಾ ಏನ್ ಮಾಡಿದ್ರು? ಆ ವೇಳೆ ಮೌನಾಚರಣೆ ಮಾಡಿದ್ರು. ಹಾಗಾಗಿ ಜನ ಅವರಿಗೆ ಮೌನವಾಗಿಯೇ ಇರುವಂತೆ ಮಾಡಬೇಕು ಎಂದು ಕರೆ ನೀಡಿದ್ರು. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಬಿಜೆಪಿಗರು ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನ ಕಾಳಸಂತೆಯಲ್ಲಿ ಹಣ ದುಪ್ಪಟ್ಟು ಮಾಡಿ ವ್ಯಾಕ್ಸಿನ್ ಮಾರಾಟ ಮಾಡಿದ್ರು. ಬಿಜೆಪಿ ಸರ್ಕಾರ ಜನರ ಹೆಣದ ರಾಶಿ ಮೇಲೆ ಹಣದ ಲೂಟಿ ಮಾಡುವವರಾಗಿದ್ದಾರೆ. ನಾನು ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೆ. ರಾತ್ರಿ 12 ಗಂಟೆ, 3 ಗಂಟೆ, 4 ಗಂಟೆ ಅನ್ನದೇ ಜನ ಕರೆ ಮಾಡಿ ಆಕ್ಸಿಜನ್ಗಾಗಿ, ಇಂಜೆಕ್ಷನ್ಗಾಗಿ, ವ್ಯಾಕ್ಸಿನ್ಗಾಗಿ ಮನವಿ ಮಾಡ್ತಾ ಇದ್ರು. ಕರೆ ಮೂಲಕ ನಮ್ಮ ತಾಯಿ ಸಾಯ್ತಾ ಇದ್ದಾರೆ, ನಮ್ಮ ಅಕ್ಕ ತಂಗಿ ಸಾಯ್ತಾ ಇದ್ದಾರೆ, ನಮ್ಮ ತಂದೆ ಸಾಯ್ತಾ ಇದ್ದಾರೆ ಅಂತ ಗೋಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಬೀದರ್ ಮಾಲ್ಕಿಗೆ ಸಾಗರ ಖಂಡ್ರೆ ಅವರಿಗೆ ಹೇಳಿ ಸಾವಿರಾರು ಜನರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಮಾಡಿದೆ. ಆದರೆ ಬಿಜೆಪಿಯ ಭಗವಂತ ಖೂಬಾ ಆ ವೇಳೆಯಲ್ಲಿ ತುಟುಕು ಅನ್ನಿಲ್ಲ. ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೂಡ ಮಾಡಿಲ್ಲ. ಸಿಪೆಟ್ ಮಾಡ್ತೀನಿ ಅಂತ ಮೋಸ ಮಾಡಿದ್ದಾರೆ. FM ಮಾಡ್ತೀನಿ ಎಂದು ಸುಳ್ಳು ಹೇಳಿದ್ದಾರೆ. ವಿಮಾನಯಾನ ರದ್ದಾಗಿದೆ. ಒಬ್ಬ ಕೇಂದ್ರ ಮಂತ್ರಿಯಾದ ಅವರು ವಿಮಾನಯಾನ ಮುಂದುವರಿಸಲು ಆಗ್ತಾ ಇಲ್ಲ ಅಂದ್ರೆ ಭಗವಂತ ಖೂಬಾ ಅವರು ಒಬ್ಬ ಮಹಾ ಮೋಸಗಾರ. ಸ್ವಪಕ್ಷೀಯ ನಾಯಕರೇ ಬಹಿರಂಗವಾಗಿ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ. ಪ್ರಭು ಚೌಹಾಣ್ ಗಂಭೀರ ಕೊಲೆ ಆರೋಪ ಮಾಡಿದ್ದಾರೆ. ಇನ್ನು ಶರಣು ಸಲಗಾರ್ ಚಪ್ಪಲಿ ಏಟು ಹೊಡೆದ್ರೂ ಕೂಡ ಅವರಿಗೆ ನಾಚಿಕೆ ಆಗ್ತಾ ಇಲ್ಲ. ಮಾನ ಮರ್ಯಾದೆ ಇಲ್ಲದಂತಾಗಿದೆ. ಇವತ್ತು ಜನ ಕಾಂಗ್ರೆಸ್ ಪರ ಒಲವು ತೋರ್ತಾ ಇದ್ದಾರೆ. ಸಾಗರ ಖಂಡ್ರೆ ಅವರಿಗೆ ಭೀಮಣ್ಣ ಖಂಡ್ರೆ ಮೊಮ್ಮಗ ಅಂತಾಗ್ಲಿ ಅಥವಾ ಈಶ್ವರ ಖಂಡ್ರೆ ಅವರ ಮಗ ಅಂತಾಗ್ಲಿ ಅವರಿಗೆ ಪಕ್ಷ ಟಿಕೆಟ್ ನೀಡಿಲ್ಲ. ಬದಲಾಗಿ ಅವರಲ್ಲಿ ಆ ಯೋಗ್ಯತೆ ಇದೆ. ವಿದ್ಯಾವಂತ ಯುವಕರಾಗಿದ್ದಾರೆ. ಸೇವಾ ಮನೋಭಾವ ಹೊಂದಿದ್ದಾರೆ. ಯುವಕರಲ್ಲಿ ಹೊಸ ಚಿಂತನೆ ಮೂಡಿಸುತ್ತಾರೆ. ಯುವಕರಿಗೆ ಪ್ರೇರಣೆಯಾಗ್ತಾರೆ. ಹಾಗಾಗಿ ಅತ್ಯಂತ ಕಿರಿಯ ವಯಸ್ಸಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ ಖಂಡ್ರೆ ಅವರಾಗಿದ್ದು, ಜನ ಅವರ ಕೈ ಹಿಡಿದು ಬೆಂಬಲಿಸಿ ಮತ ನೀಡಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಸಾಗರ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸಿದ ಬಳಿಕ ನಡೆದ ಪ್ರಚಾರ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಓಪನ್ ಡಿಬೇಟ್ಗೆ ಭಗವಂತ ಖೂಬಾ ಅವರಿಗೆ ಚಾಲೆಂಜ್ ನೀಡಿದ್ದೇನೆ. ಆದರೆ ಇದುವರೆಗೂ ಅವರು ಯಾವುದೇ ರೀತಿಯ ರೆಸ್ಪಾನ್ಸ್ ನೀಡಲಿಲ್ಲ. ಆದರೆ ಈಗ ಬಹಿರಂಗವಾಗಿ ಮತ್ತೆ ಅವರಿಗೆ ಪ್ರಶ್ನೆ ಕೇಳ್ತೇನೆ. ಈ ಪ್ರಶ್ನೆಗಾದ್ರೂ ಅವರು ಉತ್ತರ ನೀಡಲಿ. ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಪ್ರೀಮಿಯರ್ ಕಟ್ತಾ ಇದ್ದಾರೆ. ಆದರೆ ಅವರಿಗೆ ಬೆಳೆ ಹಾನಿ ಆದ ಮೇಲೆ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಅವರಿಗೆ ಬರ್ತಾ ಇದೆಯಾ ಎಂದು ಪ್ರಶ್ನೆ ಮಾಡಿದ್ರು. ಬರ್ತಾ ಇಲ್ಲ. ಹಾಗಾದ್ರೆ ಬರ್ತಾ ಇಲ್ಲ ಅಂದ್ರೆ ಯಾಕೆ ಇಲ್ಲ ಎಂದು ಸ್ವತಃ ಭಗವಂತ ಖೂಬಾ ಅವರೇ ಅದಕ್ಕೆ ಉತ್ತರ ಕೊಡಬೇಕು ಎಂದು ಭಗವಂತ ಖೂಬಾ ಅವರ ಸಾಧನೆಯ ಬಗ್ಗೆ ನಾನು ಎಲ್ಲೂ ಕೇಳ್ತಾ ಇಲ್ಲ. ಜನ ಅವರಿಂದ ನಿರಾಶರಾಗಿದ್ದಾರೆ. ನಾನು ಹೋದ ಕಡೆಗಳೆಲ್ಲ ಕೇಳುವ ಪ್ರಶ್ನೆ ಒಂದೇ, ಸಂಸದರಾದ ಭಗವಂತ ಖೂಬಾ ಅವರನ್ನ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಸಂಸದ ಭಗವಂತ ಖೂಬಾ ನಿಮ್ಮ ಗ್ರಾಮ ಪಂಚಾಯತ್ಗೆ ಯಾವತ್ತಾದ್ರೂ ಭೇಟಿ ನೀಡಿದ್ದಾರಾ ಎಂದು. ಆದ್ರೆ ಜನ ಹೇಳುವುದು ಒಂದೇ ಮಾತು, ನಾವು ಅವರನ್ನ ಇದುವರೆಗೂ ನೋಡಿಲ್ಲ, ನಮ್ಮ ಗ್ರಾಮ ಪಂಚಾಯತ್ಗೂ ಅವರು ಭೇಟಿ ಕೊಟ್ಟಿಲ್ಲ ಅಂತ. ಹಾಗಾಗಿ ಈ ಚುನಾವಣೆ ಕೂಡ ಬೇರೆಯವರ ಹೆಸರ ಮೇಲೆ ಗೆದ್ದೇ ಗೆಲ್ತೀನಿ ಎಂದುಕೊಂಡಿದ್ದಾರೆ ಭಗವಂತ ಖೂಬಾ ಅವರು. ಹಾಗಾಗಿಯೇ ಕಾರ್ಯಕರ್ತರಿಗೂ ಕೂಡ ಅವರು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ನನ್ನ ಎದುರಾಳಿ ಹೇಳ್ತಾರೆ ನನ್ನ ವಯಸ್ಸು ಚಿಕ್ಕದು, ನನಗೆ ಅನುಭವ ಇಲ್ಲ ಅಂತ. ಆದರೆ ರಾಜಕೀಯ ಅಂದ್ರೇನೆ ಜನಸೇವೆ, ಸಮಾಜ ಸೇವೆ ಮಾಡಲು ಅನುಭವಕ್ಕಿಂತ ಜನಸೇವೆ, ಅಭಿವೃದ್ಧಿ ಮಾಡುವ ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿ ನನ್ನಲ್ಲಿ ಇದೆ. ಹಾಗಾಗಿ ದಯಮಾಡಿ ಎಲ್ಲರೂ ಈ ಬಾರಿ ಒಂದು ಲೋಕಸಭೆ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿದ್ರೆ, ಬೀದರ್ನಿಂದ ದಿಲ್ಲಿಗೆ ಕಳಿಸಿದ್ರೆ 24x7 ನಿಮ್ಮ ಸಹಾಯ ಮಾಡ್ತೇನೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ, ಯಾವತ್ತಿಗೂ ನಿಮ್ಮ ಜೊತೆಗೆ ಇರ್ತೇನೆ ಎಂದು ಈ ಮೂಲಕ ಭರವಸೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ BR ಪಾಟೀಲ್, ಕಾರ್ಯಾಧ್ಯಕ್ಷರಾದ ವಸಂತಕುಮಾರ್, ಮಾಜಿ ಮಂತ್ರಿ PGR ಸಿಂಧ್ಯಾ, ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್, ಅಜಯ್ ಸಿಂಗ್, ಸಚಿವ ರಹೀಂ ಖಾನ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿದರು. ವೇದಿಕೆ ಮೇಲೆ ಅರವಿಂದ್ ಕುಮಾರ್ ಅರಳಿ, ಬಸವರಾಜ ಪಾಟೀಲ್, ಕೈಲಾಶ್ ಪಾಟೀಲ್, ಶಂಕರ್ ಗುತ್ತಿಗೆದಾರ್, ಅಶೋಕ್ ಖೇನಿ, ವಿಜಯ್ ಸಿಂಗ್, ಭೀಮಸೇನ್ ರಾವ್ ಶಿಂದೆ, ಡಾ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಸುಭಾಷ್ ರಾಠೋಡ್, ಪುಂಡ್ಲಿಕ್ ರಾವ್, ಶಂಕರ ದೊಡ್ಡಿ, ಮಾಲಾ ಬಿ, ನಾರಾಯಣರಾವ್, ಮೀನಾಕ್ಷಿ ಸಂಗ್ರಾಮ್, ಸಂತೋಷ್ ದಾಳಂಪಳ್ಳಿ, ಅಮೃತರಾವ್ ಚಿಮ್ಕೋಡಿ, ಅನಿಲ್ ಕುಮಾರ್ ಬೆಲ್ದಾರ್, ಜಾನ್ ವೆಸ್ಲಿ, ಸಂಜಯ್ ಜಾಗೀರ್ದಾರ್, ಅಬ್ದುಲ್ ಮನ್ನಾನ್ ಸೇಠ್,
ಬಸವರಾಜ ಬುಳ್ಳಾ, ಚಂದ್ರಕಾಂತ್ ಹಿಪ್ಪಳಗಾಂವ್, ದೇವನಾಯಕ್, ನರಸಿಂಗರಾವ್ ಸೂರ್ಯವಂಶಿ, ವಿಜಯಕುಮಾರ್ ಕೌಡ್ಯಾಳ್, ಆನಂದ್ ದೇವಪ್ಪ, ಎಂಡಿ ಗೌಸ್ ಸೇರಿದಂತೆ ಪಕ್ಷದ ನಗರಸಭೆಯ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಈ ವೇಳೆ ಭಾಗಿಯಾಗಿದ್ದರು. ವರದಿಗಾರರು ರೋಹನ್ ಮನೋಹರ್ ಪ್ರೀಮಿಯಂ ಕಟ್ತಾ ಇದ್ದೀರಲ್ವಾ? ಇನ್ಶೂರೆನ್ಸ್ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಬರ್ತಾ ಇದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಎಲ್ಲೂ ಬರ್ತಾ ಇಲ್ಲ. ಅದಕ್ಕೆ ನಾನು ಭಗವಂತ್ ಖೂಬಾ ಸರ್ ಅವ್ರಿಗೆ ಪ್ರಶ್ನೆ ಕೇಳೋದಿದೆ. 3 ದಿನಕ್ಕೆ ಒಂದ್ಸಲ ಬೇರೆ ಬೇರೆ ಪ್ರಶ್ನೆ ಕೇಳ್ಕೊತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಉತ್ತರ ಕೊಡ್ಬೇಕು. 2019-20 ಅಂಕಿ ಅಂಶಗಳು ನಾನು ಹೇಳ್ತೀನಿ, ಈ ವರ್ಷದಿಂದ ಇನ್ನೂ ಬಂದಿಲ್ಲ. ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ 85 ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಟ್ಯಾಕ್ಸ್ ಹೋಗಿದೆ. ಕೇಂದ್ರ ಸರ್ಕಾರದಿಂದ 85 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗಿದೆ, ನಮ್ಮ ಟ್ಯಾಕ್ಸ್ ಹೋಗಿದೆ. ರೈತರಿಂದ 15 ಕೋಟಿ ರೂಪಾಯಿ ಅವರು ಕಲೆಕ್ಟ್ ಮಾಡಿದ್ದಾರೆ. ಒಟ್ಟಾಗಿ 185 ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಹೋಗಿದೆ. ಈ 185 ಕೋಟಿ ರೂಪಾಯಿದಲ್ಲಿ ರೈತರಿಗೆ ಬಂದಿರುವ ಇನ್ಶೂರೆನ್ಸ್ ಕೇವಲ 70-80 ಲಕ್ಷ ಮಾತ್ರ. 184 ಕೋಟಿ ರೂಪಾಯಿ ಪ್ರಾಫಿಟ್ ಈ ಕಂಪನಿ ಆಗಿದೆ. ಕೇವಲ ಒಂದೇ ವರ್ಷದಲ್ಲಿ ಏನು ಕೆಲಸ ಇಲ್ಲದೇನೆ, ಏನು ಇನ್ವೆಸ್ಟ್ಮೆಂಟ್ ಮಾಡೋದೇನೆ ರೈತರಿಗೆ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಅವ್ರ ಹೆಲ್ಪ್ ಲೈನ್ ಬಂದ್ ಮಾಡ್ಬಿಡ್ತಾರೆ. ಇಂಥ ಸಂದರ್ಭ ಇದೆ. ಇಂಥ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು ನಮ್ಮ ಎಲ್ಲಾ ನಾಯಕರು ಸಾಕಷ್ಟು ಸಲ ಈ ಧ್ವನಿ ಎತ್ತಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ನೀವು ನನ್ಗೆ ಆಯ್ಕೆ ಮಾಡಿದ್ಮೇಲೆ ನಿಮ್ಮ ಧ್ವನಿಯಾಗಿ ನಾನು ದೆಹಲಿಯ ಸಂಸತ್ನಲ್ಲಿ ಎತ್ತು ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ನಾವು ಕೊಟ್ಟೇ ಕೊಡಿಸ್ತೀವಿ ಅಂತ ನಮ್ಗೆ ಹೇಳ್ತೀನಿ. ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವೆ ಜಿಲ್ಲೆಯಲ್ಲಿ. ಯುವಕರಿಗೆ ಉದ್ಯೋಗ ಇಲ್ಲ. ದಿವಸ 20-25 ಯುವಕರು ಬಂದು ಭೇಟಿ ಮಾಡಿ ನಂದು BA ಆಗಿದೆ, BCom ಆಗಿದೆ, BSc ಆಗಿದೆ, ನೀವು ನಮ್ಗೆ ಜಾಬ್ ಇಸ್ಕೊಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ನಿಮ್ಗೆ ಭರವಸೆ ಕೊಡ್ತೀನಿ, ನೀವು ನನ್ಗೆ ಸಂಸದ ಮಾಡಿದ್ಮೇಲೆ 100-100 ಜಿಲ್ಲೆಗೆ ಒಂದು IT ಕಂಪನಿ, ಒಂದು ಫ್ಯಾಕ್ಟರಿ ತಂದು ಮಿನಿಮಮ್ 2 ವರ್ಷ ಉದ್ಯೋಗ ನಾವು ಕೊಡಿಸ್ತೀವಿ. ಇನ್ನೊಂದು ರೈತರಿಗೆ ಸಮಸ್ಯೆ ಆಗ್ತಾ ಇರೋದು ಕರೆಂಟಿನ ಸಮಸ್ಯೆ ಆಗ್ತಾ ಇದೆ. ನಿರಂತರ ಜ್ಯೋತಿ ಮುಖಾಂತರ ಏನು 7 ಗಂಟೆ ಕರೆಂಟ್ ಸಿಗುತ್ತೆ ರೈತರಿಗೆ, 9 ಗಂಟೆಯಿಂದ 4 ಗಂಟೆವರೆಗೆ. ಅದರಲ್ಲೂ ಕೂಡ 1 ತಾಸು 2 ತಾಸು ಕಟ್ ಆಗ್ತಾ ಇರತ್ತೆ. ಅದಕ್ಕೆ ಜಿಲ್ಲೆಯಲ್ಲಿ ಒಂದು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿ ರೈತರಿಗೆ ಬರಬೇಕಾದ ಕರೆಂಟ್, ಅನ್ಇಂಟರಪ್ಟೆಡ್ ಕರೆಂಟ್, ಕಂಟಿನ್ಯೂಸ್ ಕರೆಂಟ್ ನಾವು ಕೊಟ್ಟೇ ಕೊಡ್ತೀವಿ ಅಂತ ಕೂಡ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ಸಾಕಷ್ಟು ಹಳ್ಳಿಗಳಲ್ಲಿ ಇನ್ನೂ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ, ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇದೆ, ನಾವು ಮಾಡೇ ಮಾಡ್ತೀವಿ, ಅದು ದೂರ ಮಾಡೇ ಮಾಡ್ತೀವಿ ಅಂತ ಅಂಬೋದು ನಾನು ನಿಮ್ಗೆ ಹೇಳಕ್ ಬಯಸ್ತೇನೆ. ಇವಾಗ ಮನ್ರೇಗಾ ಉದ್ಯೋಗ ಖಾತ್ರಿ ತಂದಿರೋ ಪಕ್ಷ ಯಾವುದು? ನಮ್ಮ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಖಾತ್ರಿ ಸ್ಕೀಮ್ ತಂದಿದೆ. ಉದ್ಯೋಗ ಖಾತ್ರಿ ಇಲ್ಲ ಅಂತಂದ್ರೆ ಪಂಚಾಯತ್ಗಳಲ್ಲಿ ಯಾವ ರೀತಿ ಚುನಾವಣೆ ನಡೀತಾವೆ, ಅಧ್ಯಕ್ಷಗೋಸ್ಕರ ಬೇರೆ ಬೇರೆ ಸದಸ್ಯರಿಗೋಸ್ಕರ, ಅದು ಐತೇನು? ಆ ರೀತಿ ಚುನಾವಣೆ ಅವ್ರು ಕೆಲಸ ಮಾಡ್ತಿರೋ ಉದ್ಯೋಗ ಖಾತ್ರಿ ಇಲ್ದೇನೆ ಕೆಲಸ ಐತೇನು? ಕೆಲಸ ಆಗೋದು ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿಯಿಂದಾನೇ ಆಗ್ತಾ ಇದೆ. ಮತ್ತೆ ನಮ್ಮ ಪಕ್ಷದ ವತಿಯಿಂದ ನಾವು ಏನ್ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತಂದ್ರೆ, ಇವಾಗ 349 ರೂಪಾಯಿ ಏನ್ ಸಿಗ್ತಾ ಇದೆ ಅದಕ್ಕೆ ನಾವು 400 ರೂಪಾಯಿ ಮಾಡ್ಕೊಡ್ತೀವಿ ಅಂತ ಅನ್ನೋದು ನಾವು ನಮ್ಮ ಪಕ್ಷದ ವತಿಯಿಂದ ಗ್ಯಾರಂಟಿ ಕೊಡ್ತಾ ಇದೀವಿ. ಇವಾಗ 5 ವರ್ಷ ಏನೇನು ನಮ್ಮ ಪಕ್ಷದ ವತಿಯಿಂದ ನಾವು ಗ್ಯಾರಂಟಿ ಕೊಟ್ಟಿದೀವಿ, ಎಲ್ಲಾ ಗ್ಯಾರಂಟಿ ಕೂಡ ಲಾಗೂ ಆಗಿದಾವೆ. ಎಲ್ಲ ನಮ್ಮ ತಾಯಂದಿರಿಗೆ ಸಿಗ್ತಾ ಇದೆ. ಅದಕ್ಕೆ ನಾವು ನುಡಿದಂತೆ ನಾವು ನಡೆದಿದ್ದೀವಿ. ಹಿಂದೇನು ನಾವು ಕೆಲಸ ಮಾಡ್ತಾ ಬಂದ್ವಿ, ಮುಂದೇನು ನಾವು ಕೆಲಸ ಮಾಡ್ತೀವಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನಾಯಕರ ಆಶೀರ್ವಾದ, ಇಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರು. ಅದಕ್ಕೆ ಆತ್ಮೀಯ ಬಂಧುಗಳೇ, ಈತೊಬ್ಬ ಮಹಾ ಮೋಸಗಾರ, ಮಹಾ ಸುಳ್ಳುಗಾರ, ಪರಿವಾರವಾದ ಅಂತೇಳಿ ಹೇಳಿ ತನ್ನ ಪರಿವಾರದವರಿಗೆ ಇದ್ದಂತ ಗುತ್ತಿಗೆದಾರನ್ನು ಬಿಟ್ಟು ಸ್ವಂತ ತನ್ನ ಪರಿವಾರದವರಿಗೆ ಗುತ್ತಿ ಮಾಡಿಸಿ ಕಳಪೆ ಮಟ್ಟದ ಕಾಮಗಾರಿಗಳು ಮಾಡಿ ಲೂಟಿ ಹೊಡೆದು ಬಿಟ್ರೆ ಈತನ ಸಾಧನೆ ಏನು ಇಲ್ಲ, ಶೂನ್ಯ ಸಾಧನೆ. ಅದಕ್ಕೆ ಆತ್ಮೀಯ ಬಂಧುಗಳು ನೀವೆಲ್ಲ ಸಂಕಲ್ಪ ಮಾಡಬೇಕಾಗ್ತದೆ. ಏನಂತ? ಏನ್ ಸಂಕಲ್ಪ? ಬಾಯ್ ಬಾಯ್ ಖೂಬಾ. ಏನು ಬಾಯ್ ಬಾಯ್? ಈ ಸಲ ಚುನಾವಣೆಯಲ್ಲಿ ಬಾಯ್ ಬಾಯ್, ಮುಂದೆ ಮತ್ತೆಂದೂ ಬರೋದೇ ಇಲ್ಲ ಫೈನಲ್. ಅದಕ್ಕೆ ಆತ್ಮೀಯ ಬಂಧುಗಳೇ, ಸ್ವಪಕ್ಷೀಯ ನಾಯಕರೇ ತಿರಸ್ಕಾರ ಮಾಡಿದ್ದಾರೆ.
ಅವರ ಶಾಸಕನ ಹೇಳಿಕೆ ಇದೆ. ಏನ್ ಹೇಳಿಕೆ ಇದೆ? ಭಗವಂತ ಖೂಬಾ ನನ್ನ ಬಗ್ಗೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ನನಗೆ ಕೊಲೆ ಮಾಡಿಸಿ ಉಪಚುನಾವಣೆ ಮಾಡ್ಬೇಕಂತ ಇದ್ದಾರೆ ಅಂತ ನಿಜವಾಗಿ ಅತ್ಯಂತ ಗಂಭೀರವಾದಂತ ಒಂದು ಇವತ್ತು ಆರೋಪ. ತನ್ನ ಸ್ವಂತ ಪಾರ್ಟಿದವನು ಅದೇ ಬಸವ ಕಲ್ಯಾಣ್ ಶಾಸಕ ಚಪ್ಪಲಿ ಹೊಡೆದ್ರು ನಾಚಿಕೆ ಮಾನೆ ಮರ್ಯಾದೆ ಇಲ್ಲಪ್ಪ. ಈತ MP ಆಗ್ಬೇಕಾ? ಆಗ್ಬೇಕೇನ್ರಿ? ಈಗ ಮತ ಕೊಡ್ಬೇಕಾ? ಇವತ್ತು ಜನ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಅವ್ರು ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ಗೆ ಮತ ಕೊಡ್ತೇವೆ, ಸಾಗರ್ ಖಂಡ್ರೆಗೆ ಮತ ಕೊಡ್ತೇವೆ ಅಂತೇಳಿ. ಇದಕ್ಕೆ ಇವತ್ತು ಕಾಂಗ್ರೆಸ್ ವರಿಷ್ಠರು ಸಾಗರ್ ಖಂಡ್ರೆಗೆ ಈಶ್ವರ್ ಖಂಡ್ರೆ ಮಗ ಇದ್ದಾನೆ, ಭೀಮಣ್ಣ ಖಂಡ್ರೆ ಮೊಮ್ಮಗ ಇದ್ದಾನೆ ಅಂತ ಟಿಕೆಟ್ ಕೊಟ್ಟಿಲ್ಲ. ಒಬ್ಬ ಯುವಕ ಇದ್ದಾನೆ, ಯುವ ಪ್ರತಿಭೆ ಇದೆ, ಒಬ್ಬ ವಿದ್ಯಾವಂತ ಯುವಕ, ಕಾನೂನು ಪದವೀಧರ, NSUI ಈ ವಿದ್ಯಾರ್ಥಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಮಾಡುವಂತ ಯೋಗ್ಯತೆ ಇದೆ. ಯುವಕರಲ್ಲಿ ಹೊಸ ಚಿಂತನೆ ಬರ್ತದೆ, ಹೊಸ ಇವತ್ತು ದೂರದರ್ಶಿತ್ವ ಇರ್ತದೆ, ಹೊಸ ಯೋಜನೆಗಳು ಬರ್ತವೆ. ಇದರಿಂದ ಯುವಕರಿಗೆ ಸ್ಫೂರ್ತಿ ಬರ್ತದೆ, ಯುವಕರಿಗೆ ಪ್ರೇರಣೆ ಆಗ್ತದೆ. ಯುವ ಶಕ್ತಿ ಅಣುಶಕ್ತಿ ಶಕ್ತಿ ಇದ್ದ ಹಾಗೆ ಏನೇ ಪರಿವರ್ತನೆ ಮಾಡುವಂತ ಒಂದು ಸಂಕಲ್ಪ ಅವ್ರ ಹತ್ರ ಇದೆ. ಆ ಕಾರಣಕ್ಕಾಗಿ ಇವತ್ತು ನೋಡಿ ಯುವಕರು ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಸಂಶೋಧನೆ ಮಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅಂತವರು ಇವತ್ತು 16ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಕ್ರಿಕೆಟ್ ನಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಅಶೋಕ್ ಕೆನ್ ಅವರು ಹೇಳ್ತಾರೆ ಇಲ್ಲ ಅವರು. ಅದಕ್ಕೆ ಇವತ್ತು ಇದೀರಿ, ಅದಕ್ಕೆ ನೋಡಿ, ಅದಕ್ಕೆ ಆ ರೀತಿಯಲ್ಲಿ ನೋಡಿ ನೀವು. ಆ ಕಾರಣಕ್ಕಾಗಿ ನಮ್ಮ ವರಿಷ್ಠರೆಲ್ಲರೂ ಖರ್ಗೆಜಿಯವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಗಂಟೆಲಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸುಮಾರು ಹೆಣ್ಮಕ್ಕಳಿದ್ರು. ಏನು ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಕುಂತಿದ್ದೀರಿ, ಇದಕ್ಕಿಂತ 4 ಪಟ್ಟು ಜಾಸ್ತಿ ಹೊರಗಿದೆ, ರೋಡ್ ಮೇಲೆ ಇದ್ದಾರೆ, ಬಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದಾರೆ. ತಮ್ಮೆಲ್ಲರಿಗೆ ನಾನು ತುಂಬಾ ತುಂಬಾ ಧನ್ಯವಾದ ಹೇಳ್ತೇನೆ. ಸುಮಾರು ಜನ, ಸುಮಾರು ಸೀನಿಯರ್ ಲೀಡರ್ ಮಾತಾಡಿದ್ದಾರೆ, ಮತ್ತೆ ಸಾಗರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ನಾನು ಸಾಗರ್ ಖಂಡ್ರೆ ಫ್ಯಾಮಿಲಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ, ತಮ್ಮೆಲ್ಲರಿಗೆ ಗೊತ್ತಿದೆ. ಭೀಮಣ್ಣ ಖಂಡ್ರೆ ಅವ್ರದ್ದು 100 ವರ್ಷ ವಯಸ್ಸಾಗಿ ನಾವು ಅವ್ರ ಬಗ್ಗೆ ಜನ್ ದಿವಸ 6 ತಿಂಗಳ ಹಿಂದೆ ಭಾಲ್ಕಿನಲ್ಲಿ ತುಂಬಾ ದೊಡ್ಡ 1 ಲಕ್ಷ ಜನ ಬಂದಿದ್ರು. ಭೀಮಣ್ಣ ಖಂಡ್ರೆ ಸೇವಾ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತಿದೆ. ನಮ್ಮ ದೇಶ ಸಲಗೆ ಹೋರಾಟ ಮಾಡಿದ್ದಾರೆ, ಇಂಡಿಪೆಂಡೆನ್ಸ್ ಸಲಾಗ ಹೋರಾಟ ಮಾಡಿ ಜೈಲಿನಲ್ಲಿ ಹೋಗಿದ್ದಾರೆ. ಮತ್ತು ಹೈದರಾಬಾದ್ ಕರ್ನಾಟಕ ಅದು ಸಲಗೆ ಜೈಲಿನಲ್ಲಿ ಹೋಗಿದ್ದಾರೆ. ಹೈದರಾಬಾದ್ ಕರ್ನಾಟಕನಲ್ಲಿ ಇರಬೇಕಂತ ಹೋರಾಟ ಮಾಡಿದ್ದಾರೆ. ಮಿನಿಸ್ಟರ್ ಆಗಿದ್ದಾರೆ ಅವರು. ಸಾಗರ್ ಖಂಡ್ರೆ ತಂದೆ ಈಶ್ವರ್ ಖಂಡ್ರೆ ಅವರು 4 ಸಲ MLA